ಕೇವಲ ಮಡಿಲಲ್ಲ, ಅದು ಪ್ರೀತಿ, ಬದ್ಧತೆ, ಶಾಂತಿ ಸಿಗುವ ಸ್ಥಳ. ಅಮ್ಮ ನಮಗಾಗಿ ಮಾಡುವ ಕೆಲಸ. ಬೆಳಿಗ್ಗೆ ಬೇಗ ಎದ್ದು ಟಿಫನ್ ಮಾಡುವುದು, ಶಾಲೆಗೆ ಬ್ಯಾಗ್, ನೀರಿನ ಬಾಟಲ್ ರೆಡಿ ಮಾಡುವುದು, ಜ್ವರ ಬಂದಾಗ ರಾತ್ರಿ ಎಚ್ಚರಿಕೆ ಇರುವುದು, ರಾತ್ರಿ ಕತೆ ಹೇಳಿ ಮಲಗಿಸುವುದು, ಶಾಲೆಯಲ್ಲಿ ನಮ್ಮ ಬಗ್ಗೆ ಟೀಚರ್ ಹತ್ತಿರ ಮಾತನಾಡುತ್ತಾರೆ. ಚಿಕ್ಕ ಕತೆ. ಒಂದು ದಿನ ರಾಜುಗೆ ಜ್ವರ ಬಂತು. ಅಮ್ಮ ನಿದ್ದೆ ಮಾಡದೆ ಪಕ್ಕದಲ್ಲಿ ಕುಳಿತಿದ್ದರು. ಬೆಳಿಗ್ಗೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದರು. ನೀವು ಕೂಡ ಅಮ್ಮನನ್ನು ಹೀಗೆ ನೋಡಿಕೊಳ್ಳುತ್ತೀರಾ? ಕವಿತೆ. ಅಮ್ಮನ ಮಡಿಲು ತಂಪಾದ ನೆರಳು, ಕಷ್ಟದಲ್ಲಿಯೂ ಕೊಡುವ ಆಸರೆ. ಅಮ್ಮನ ಪ್ರೀತಿ ದೇವರ ಪ್ರೀತಿ, ಜೀವನ ಪೂರ್ತಿ ಮರೆಯದ ಬಂಧನ. ನೆನಪಿಡಿ, ದೇವರ ನಂತರ ಸ್ಥಾನ ಅಮ್ಮನದು. ಅಮ್ಮನ ಸೇವೆಯ ದೇವರ ಸೇವೆ. ಅಮ್ಮನನ್ನು ಪ್ರೀತಿಸಿ. ಅಮ್ಮನ ಮಡಿಲು ಎಂದರೆ ಪ್ರೀತಿ ಇರುವ ಜಾಗ, ಜಗತ್ತಲ್ಲಿ ಅತ್ಯಂತ ಸುರಕ್ಷವಾದ ಸ್ಥಳ. ಚಿಕ್ಕ ಕತೆ. ರಾತ್ರಿ 12 ಗಂಟೆ, ಮಗುವಿಗೆ ಜ್ವರ. ಅಮ್ಮ ನಿದ್ದೆ ಮಾಡದಲ್ಲೇ ತಂಪಾದ ಬತ್ತಿ ಹಾಕಿದ್ದರು. ಅಮ್ಮನ ಈ ಪ್ರೀತಿಗೆ ನಾವು ಏನೋ ಕೊಡಬಹುದು, ಮಾಡಬೇಕು, ಮಾತು ಕೇಳಬೇಕು, ಮನೆ ಚೆನ್ನಾಗಿ ಓದಬೇಕು, ದಿನ ಐ ಲವ್ ಯು ಅಮ್ಮ ಹೇಳಬೇಕು. ಕವಿತೆ. ಅಮ್ಮನ ಮಡಿಲು ಮಮತೆಯ ಮಡಿಲು, ಜಗತ್ತಲ್ಲೇ ಸಿಹಿಯಾದ ಬಂಧನ. ಅಮ್ಮನ ಪ್ರೀತಿ ದೇವರ ಪ್ರೀತಿ, ಅದನ್ನು ಮರೆತಿಸಿದ ಬಂಧ. ನೀತಿ ಪಾಠ. ದೇವರ ನಂತರ ಸ್ಥಾನ ಅಮ್ಮನದು. ಅಮ್ಮನ ಸೇವೆ ದೇವರ ಸೇವೆ. ಅಮ್ಮನ ಪ್ರೀತಿಸಿ, ಗೌರವಿಸಿ. ರಾತ್ರಿ 12 ಗಂಟೆ, ಮಗುವಿಗೆ ಜ್ವರ. ಆದರೆ ಅಮ್ಮನ ಕಣ್ಣಿಗೆ ನಿದ್ದೆ ಇಲ್ಲ. ಅನಾರೋಗ್ಯದಲ್ಲಿ ನಿದ್ದೆ ಬಿಟ್ಟು ನೋಡಿಕೊಳ್ಳುವವರು ಯಾರು? ಅವರೇ ನಮ್ಮ ಅಮ್ಮ. ಬೆಳಿಗ್ಗೆ 5 ಗಂಟೆ ಎದ್ದು ನಮಗಾಗಿ ಟಿಫನ್ ಮಾಡುವವರು, ಶಾಲೆಗೆ ಬ್ಯಾಗ್ ರೆಡಿ ಮಾಡುವವರು ಯಾರು? ಅವರು ನಮ್ಮ ಅಮ್ಮ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಮ್ಮ ಸಂತೋಷಕ್ಕಾಗಿ ದುಡಿಯುವವರು ನಮ್ಮ ಅಮ್ಮ. ನಾವು ದೊಡ್ಡವರಾಗಿ ಏನಾದರೂ ಸಾಧಿಸಿದಾಗ ಅತ್ಯಂತ ಸಂತೋಷ ಪಡುವವರು ಯಾರು? ಅವರೇ ನಮ್ಮ ಅಮ್ಮ. ನಮ್ಮ ಎಲ್ಲ ಗೆಲುವಿಗೆ ಹಿಂದೆ ಇರುವ ಶಕ್ತಿ ನಮ್ಮ ಅಮ್ಮ. ಅಮ್ಮನ ಗುಣವನ್ನು ನಾವು ಎಂದಿಗೂ ತಿಳಿಸಲು ಸಾಧ್ಯವಿಲ್ಲ. ಆದರೆ ಅಮ್ಮನನ್ನು ಗೌರವಿಸಬಹುದು, ಅಮ್ಮನ ಮಾತು ಕೇಳಬಹುದು, ಅಮ್ಮನಿಗೆ ಪ್ರೀತಿಯಿಂದ ಐ ಲವ್ ಯು ಅಮ್ಮ ಎಂದು ಹೇಳಬಹುದು. ಅಮ್ಮನ ಮಡಿಲು ಪ್ರೀತಿಯ ಮಡಿಲು, ಮಾತೃದೇವೋ ಭವ. ಅಮ್ಮನನ್ನು ಪ್ರೀತಿಸಿ, ಅಮ್ಮನನ್ನು ಗೌರವಿಸಿ. ಧನ್ಯವಾದಗಳು.